Okay, good evening students. ಸೊ ಹಿಂದಿನ ಒಂದು ತರಗತಿಯಲ್ಲಿ ನೀರಿನ ಬಗ್ಗೆ ನಾವು ಒಂದಿಷ್ಟು ಪಾಯಿಂಟ್ಸ್ ಅನ್ನ ಕಲಿತಿದ್ವಿ. ಈಗ ಅದರ ಮುಂದುವರೆದ ಭಾಗ, ಈಗ ನೀರಿನ ಮತ್ತೆ ಒಂದು 10-15 ಪಾಯಿಂಟ್ಸ್ ಅನ್ನ ನಾವು ಇವತ್ತು ಈ ಒಂದು ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ್ರಿ. ಸೊ ಟೈಮ್ ವೇಸ್ಟ್ ಮಾಡದೆ, ಸೊ ನೋಡ್ಬೋದು ನೀವು ಇಲ್ಲಿ, ವರ್ಷವಿಡೀ ನೀರಿನ ಲಭ್ಯತೆಗಾಗಿ ನದಿಗೆ ಅಡ್ಡಲಾಗಿ ಕಟ್ಟುವುದು ಏನಪ್ಪಾ? ಏನ್ ಕಟ್ತೀವಿ ನಾವು? ನೋಡಿ, ಆಣೆಕಟ್ಟು ಅಂತ ಕರಿತೀವಿ, ಅಥವಾ ಇಲ್ಲಾಂದ್ರೆ ಜಲಾಶಯ ಅಂತ ಕರಿತೀವಿ. ಏನೋ ಜಲಾಶಯ ಅಥವಾ ಆಣೆಕಟ್ಟು ಅಂತ ಹೇಳ್ತೀವಿ ನಾವು, ಹೌದಾ? ಹಾ, ಸೊ ಆಣೆಕಟ್ಟು. ಸೊ ಈಗ ಮಳೆಗಾಲ ಅನ್ನುವಂಥದ್ದು ಒಂದು ಸೀಮಿತ ಅವಧಿ ಇರ್ತದೆ ಅದಕ್ಕೆ, ಅಲ್ವಾ? ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತನಕ ಇರ್ತದೆ. 3-4 ತಿಂಗಳು ಮಳೆಗಾಲ ಇರ್ತದ. ಸೊ ಆ ಒಂದು ಟೈಮ್ಗೆ ಸಿಕ್ಕಾಪಟ್ಟೆ ಮಳೆ ಆಗ್ತದೆ, ಅವಾಗ ನೀರಿನ ಕೊರತೆ ಇರೋದಿಲ್ಲ ನಮಗೆ. ಅವಾಗೇನೋ ಇರೋದಿಲ್ಲ, ನೀರಿನ ಕೊರತೆ ಇರೋದಿಲ್ಲ. ಆದರೆ ಈಗ ನೋಡಿ, ಈಗ ನಾವು ನವೆಂಬರ್ ತಿಂಗಳಲ್ಲಿ ಇದ್ದೀವಿ, ಈಗ ಮಳೆಗಾಲ ಹೋಯ್ತು ಅಲ್ವಾ? ಈಗಿನಿಂದ ನಮಗೆ ನೀರಿನ ಕೊರತೆ ಪ್ರಾರಂಭ ಆಗ್ತದೆ. ಈಗ ಮಳೆ ಜಸ್ಟ್ ಈಗ 1 ತಿಂಗಳಾಯ್ತು ಮುಗಿದು. ಸೊ ಈಗ ನಮಗೆ ನೀರಿನ ಕೊರತೆ ಅನಿಸೋದಿಲ್ಲ. ಯಾಕಂತ ಹೇಳಿದ್ರೆ ನಮಗೆ ಆ ರೀತಿಯ ಒಂದೇನಿದೆ, ವಾತಾವರಣ ಇನ್ನೂ ಕೂಲ್ ಆಗಿದೆ. ಓಕೆ, ಮಳೆಗಾಲ ಮುಗಿದಾದ್ಮೇಲೆ ಒಂದು ತಂಪು ವಾತಾವರಣ ಸೃಷ್ಟಿ ಆಗ್ತದೆ. ಯಾಕಂತ ಹೇಳಿದ್ರೆ ಎಲ್ಲ ಭೂಮಿ ತಣ್ಣಗಾಗಿರ್ತದೆ, ಅಂತರ್ಜಲ ಮಟ್ಟ ಏರಿರ್ತದ. ಸೊ ವಾತಾವರಣ ಕೂಲ್ ಆಗಿರ್ತದೆ. ಹಾಗಾಗಿ ಚಳಿಗಾಲ ಅನಿಸ್ತಾ ಇದೆ ಈಗ ನಮಗೆ, ಚಳಿಗಾಲ. ಬಟ್ ಇದೇ ನೀವು ಜನವರಿ, ಫೆಬ್ರವರಿ, ಮಾರ್ಚ್ ಹಿಂಗೇನು ಹೋಗ್ತಿರಲ್ಲ, ಅವಾಗ ಭೂಮಿ ಕಾಯ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೂರ್ಯನ ಶಾಖಕ್ಕೆ. ಅವಾಗ ಅಂತರ್ಜಲ ಮಟ್ಟ ಕಡಿಮೆ ಆಗ್ತದ, ಅವಾಗ ನೀರಿನ ಅಭಾವ ಉಂಟಾಗ್ತದೆ. ಆ ನೀರಿನ ಅಭಾವ ಆಗಬಾರ್ದು ಅನ್ನೋ ಸಲುವಾಗಿ ವರ್ಷವಿಡೀ ಇಲ್ಲಿ ಬರೆದಿದ್ದಾರೆ, ವರ್ಷವಿಡೀ ನೀರಿನ ಲಭ್ಯತೆಗಾಗಿ, ಅಂದ್ರೆ ವರ್ಷವಿಡೀ ನಮಗೆ ನೀರು ಸಿಗ್ಬೇಕು. ಓಕೆ, ಎಲ್ಲಿಂದ ಸಿಗ್ಬೇಕು? ಅದು ಹೊಳೆಯಿಂದ ಸಿಗ್ಬೇಕು, ನದಿಯಿಂದ ಸಿಗ್ಬೇಕು ಅನ್ನೋ ಉದ್ದೇಶದಿಂದ ನಾವೇನ್ ಮಾಡ್ತೇವೆ, ನದಿಗೆ ಅಡ್ಡಲಾಗಿ ಒಂದು ಏನೋ ಕಟ್ತೇವೆ. ಅದಕ್ಕೆ ಏನಂತ ಕರಿತೇವೆ ನಾವು? ಜಲಾಶಯ ಅಥವಾ ಆಣೆಕಟ್ಟು ಅಂತ ಕರಿತೇವೆ. ಸೊ ಇಲ್ಲಿ ನಮ್ಮ ಕೃಷ್ಣಾ ನದಿಗೆ ಯಾವ ಒಂದು ಜಲಾಶಯವನ್ನು ಕಟ್ಟಿದ್ದಾರೆ ಕರ್ನಾಟಕದಲ್ಲಿ? ಆಲಮಟ್ಟಿ ಆಣೆಕಟ್ಟು, ಹೌದಾ? ಯಾವ್ದು? ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂತ ಕರಿತೇವೆ ನಾವು. ಕಾವೇರಿಗೆ ಯಾವ್ದು ಕಟ್ಟಿದ್ದಾರೆ? ಕಾವೇರಿ ನದಿಗೆ ಕರ್ನಾಟಕದಲ್ಲಿ KRS, ಕೃಷ್ಣ ರಾಜ ಸಾಗರ ಜಲಾಶಯ. ಅದನ್ನ ಎಲ್ಲಿ ಕಟ್ಟಿದ್ದಾರೆ? ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿದ್ದಾರೆ. ಓಕೆ, ಸೊ ಈ ರೀತಿಯಾಗಿ ತುಂಗಭದ್ರಾ ಡ್ಯಾಮ್, ತುಂಗಭದ್ರಾ ಹೊಸಪೇಟೆಯಲ್ಲಿ ತುಂಗಭದ್ರಾ ನದಿ ಏನು ಹರಿತದಲ್ಲ, ಅಲ್ಲಿ ತುಂಗಭದ್ರಾ ಡ್ಯಾಮ್ ಕಟ್ಟಿದ್ದಾರೆ. ಇದೇ ಕೃಷ್ಣಾ ನದಿಗೆ ಈಗ ಆಲಮಟ್ಟಿ ಡ್ಯಾಮ್ ನಿಂದ ನೀರೇನ್ ಬಿಡ್ತಾರಲ್ಲ ಕೆಳಗೆ, ಮುಂದೆ ಹೋದ್ರೆ ನಾರಾಯಣಪುರ ಡ್ಯಾಮ್ ಇದೆ. ಅರ್ಥ ಆಯ್ತು? ಸೊ ಹೀಗೆ ಅಲ್ಲೆಲ್ಲಿ ಏನ್ ಮಾಡ್ತಾರೆ, ಈ ಡ್ಯಾಮ್ ಗಳನ್ನ ಕಟ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ ನಮಗೆ ವರ್ಷವಿಡೀ ನೀರು ಸಿಗಲಿ ಅನ್ನುವ ಉದ್ದೇಶದಿಂದ. ಎರಡನೇದು, ಜನರು ನೀರಿನಲ್ಲಿ ಅತಿ ದೂರದ ಸಂಚಾರ ಪ್ರಯಾಣಕ್ಕೆ ಬಳಸುವುದೇನು? ನೋಡಿ, ಸಮುದ್ರ ಅನ್ನುವಂಥದ್ದೇನು ನಮ್ಮ ಇಡೀ ಭೂಮಿಯನ್ನು ಆವರಿಸ್ಕೊಂಡಿದೆಯಲ್ಲ, ನೀರಿನ ಒಂದು ದೊಡ್ಡ ಆಕಾರ ಅಂತ ಏನ್ ಕರಿತೀವಲ್ಲ ಸಮುದ್ರವನ್ನ. ಸೊ ಈ ಸಮುದ್ರ ಒಂದು ಖಂಡದಿಂದ ಇನ್ನೊಂದು ಖಂಡಕ್ಕೆ ಲಿಂಕ್ ಕೊಡ್ತದ. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಇದು ಏನ್ ಮಾಡ್ತದ? ಸಂಪರ್ಕ ಒದಗಿಸ್ತದ. ಸೊ ದೂರದ ಪ್ರಯಾಣ, ಜನರು ಏನ್ ಮಾಡ್ತಾರೆ, ದೂರದ ಪ್ರಯಾಣ ಬಳಸ್ಬೇಕಪ್ಪ ಅಂತ ಹೇಳಿದ್ರೆ ನೀರಿನಲ್ಲಿ. ಅದು ಆಕಾಶದಲ್ಲಿ ಆದ್ರೆ ವಿಮಾನ ಆಯ್ತು, ನೆಲದ ಮೇಲೆ ಆಯ್ತು ಅಂತ ಹೇಳಿದ್ರೆ ನಾವು ಏನು ಎಲ್ಲ ವಾಹನಗಳಾಯ್ತು. ಆದರೆ ನೀರಿನಲ್ಲಿ ನಾವು ದೂರದ ಪ್ರಯಾಣ ಬಳಸ್ಬೇಕಪ್ಪ ಅಂತ ಹೇಳಿದ್ರೆ ನಮ್ಗೆ ಏನ್ ಬೇಕು? ಅಲ್ಲಿ ಪ್ರಯಾಣಕ್ಕೆ ಏನ್ ಬೇಕು? ಹಡಗು ಬೇಕು, ಅಲ್ವಾ? ಏನ್ ಬೇಕು? ಹಡಗು ಬೇಕೇ ಬೇಕು. ಓಕೆ, ಸೊ ಇವು ದೊಡ್ಡ ಪ್ರಮಾಣದಲ್ಲಿ ಇರ್ತಾವ. ಹಾ, ಸೊ ಇದು ನಾವೇನಂತೀವಿ? ಶಿಪ್ ಅಂತ ಹೇಳ್ತೀವಿ, SHIP ಶಿಪ್, ಹೌದಾ? ಸೊ ದೊಡ್ಡ ಇವು ಸಾವಿರಾರು ಜನರನ್ನ ಒಮ್ಮೆ ತಗೊಂಡು ಹೋಗ್ತಾವ. ಓಕೆ, ಅಲ್ಲಿ 3-4 ತಿಂಗಳು ಬೇಕಾಗ್ತದ. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ನಾವು ಲಾಂಗ್ ಜರ್ನಿ ಅದು ಸಮುದ್ರದಲ್ಲಿ ಮಾಡ್ಬೇಕಾದ್ರೆ ಒಂದು 3-4 ತಿಂಗಳು ಹೋಗ್ತದೆ. ಅರ್ಥ ಆಯ್ತಾ? ಸೊ ಈ ರೀತಿಯಾಗಿ ಸಮುದ್ರ ಅಷ್ಟು ದೊಡ್ಡ ವಿಶಾಲವಾಗಿರೋದ್ರಿಂದ ದೂರದ ಪ್ರಯಾಣಕ್ಕೆ ನಾವು ಹಡಗುಗಳನ್ನ ಬಳಸ್ತೇವೆ. ನೀರಿನಲ್ಲಿ ಸ್ವಲ್ಪ ದೂರ ಅಂದ್ರೆ ನದಿ ಇರ್ತಾವಲ್ಲ, ಈಗ ನದಿ, ಈ ನದಿ ಅಂತ ಹೇಳಿದ್ರೆ ಈಚೆ ದಂಡೆಗೆ ಮತ್ತು ಆಚೆ ದಂಡೆಗೆ ಏನು ಹಳ್ಳಿಗಳು, ಊರು ಇರ್ತಾವ. ಸೊ ಈ ಊರಿನಿಂದ ಆ ಊರಿಗೆ ಹೋಗ್ಬೇಕಪ್ಪ ಅಂತ ಹೇಳಿದ್ರೆ ನಮಗೆ ನೀರಿನಲ್ಲಿ ಸ್ವಲ್ಪ ದೂರದ ಪ್ರಯಾಣಕ್ಕೆ ಮತ್ತು ಮೀನು ಹಿಡಿಯಲು ನಾವೇನ್ ಬಳಸ್ತೀವಿ? ಏನು? ದೋಣಿ ಅಥವಾ ಬೋಟ್.
ಬೋಟ್ ಇದು ಇಂಗ್ಲಿಷ್ ಇದು. ಓಕೆ, BOAT ಬೋಟ್. ಸೊ ಬೋಟ್ ಅನ್ನ ಬಳಸ್ತೀವಿ ನಾವು. ಸಣ್ಣ ನಾವು ಅವು ಗುಂಡಗ ಇರ್ತಾವು, ಇಲ್ಲಾಂದ್ರೆ ಹಿಂಗ್ ಉದ್ದಗ ಇರ್ತಾವ. ಹೌದಾ? ಶಿಪ್ ಅಂತ ಹೇಳಿದ್ರೆ ದೊಡ್ಡದಿರ್ತದ. ಶಿಪ್ ಏನೋ ಇಷ್ಟು ದೊಡ್ಡದಾಗಿರ್ತದ. ಇದ್ರ ಮ್ಯಾಗ ಹಿಂಗ್ ಬಿಲ್ಡಿಂಗ್ ಟೈಪ್ ಎಲ್ಲ ಇರ್ತಾವ, ದೊಡ್ಡ ಹಿಂಗ ಏನಿರ್ತದ. ಇಲ್ಲಿ ಎಲ್ಲ ಮನೆಗಳು ಇರ್ತಾವ, ಇದ್ರ ಒಳಗಡೆ ರೂಮ್ಸ್. ಹೌದಾ? ಇದು ದೊಡ್ಡ ಶಿಪ್ ಆಯ್ತು. ಇದು ದೋಣಿಗಳಂತ ಹೇಳಿದ್ರೆ ಸಣ್ಣದು. ಓಕೆ, ಈ ರೀತಿಯಾಗಿ ಸಣ್ಣ ದೋಣಿ ಇರ್ತಾವ. ಅದನ್ನ ನಾವ್ ಏನ್ ಮಾಡ್ತೇವೆ, ಮಷಿನ್ ಅಥವಾ ಕೈ ಹುಟ್ಟು ಅಂತ ಕರಿತೇವೆ. ಅವುಗಳಂತ ನಾವೇನ್ ಮಾಡ್ತೇವೆ, ಅದನ್ನ ಬಳಸ್ಕೊಂಡು ಹೋಗ್ತೇವೆ. ಜಾಸ್ತಿ ನಾವು ಮೀನ್ ಹಿಡಿಲಿಕ್ಕೆ ಇಂತ ಒಂದು ಬೋಟ್ ಗಳನ್ನ ಯೂಸ್ ಮಾಡ್ತೇವೆ. ಓಕೆ, ಇಲ್ಲಾಂದ್ರ ಗುಂಡಗ ಬುಟ್ಟಿ ಇರ್ತಾವ. ಹಾ, ಇದು ಮೀನ್ ಹಿಡಿಲಿಕ್ಕೆ ಗುಂಡು ಬುಟ್ಟಿ ಇರ್ತಾವ. ಎಸ್, ಅರ್ಥ ಆಯ್ತಲ್ಲ? ಸೊ ಏನಪ್ಪಾ, ನೀರಿನಲ್ಲಿ ಸ್ವಲ್ಪ ದೂರದ ಪ್ರಯಾಣಕ್ಕೆ ಮತ್ತು ಮೀನು ಹಿಡಿಯಲು ನಾವು ಬಳಸುವಂತಹ ಒಂದು ಸಾಧನ ಏನದು, ಅದು ದೋಣಿ ಅಥವಾ ಬೋಟ್ ಅಂತ ಕರಿತೀವಿ. ಹಾ, ಈಗ ನೆಕ್ಸ್ಟ್, ಬಣ್ಣ, ವಾಸನೆ ಮತ್ತು ರುಚಿ ಇಲ್ಲದಿರುವುದು. ಯಾವ್ದಕ್ಕೆ? ಹಾ, ಶುದ್ಧವಾದಂತಹ ನೀರೇನಿದೆಯಲ್ಲ, ಆ ಶುದ್ಧವಾದಂತಹ ನೀರಿಗೆ ಏನಿರೋದಿಲ್ಲ, ಬಣ್ಣ ಇರೋದಿಲ್ಲ, ಕಲರ್ ಇರೋದಿಲ್ಲ ಆ ನೀರಿಗೆ. ಮತ್ತೇನು? ವಾಸನೆ. ನಾವು ಅದನ್ನ ಸ್ಮೆಲ್ ತಗೊಂಡ್ರೆ ವಾಸನೆ ಇರೋದಿಲ್ಲ. ಮತ್ತೇನು? ರುಚಿ ಸಹ ಇರೋದಿಲ್ಲ. ಅದು ಶುದ್ಧವಾದಂತ ನೀರು. ಓಕೆ, ಶುದ್ಧವಾದಂತ ನೀರು. ಈಗ ಇದಕ್ಕ ಇವು ಏನಾದ್ರೂ ಆಡ್ ಆಯ್ತು ಅಂತ ಹೇಳಿದ್ರೆ ಅದು ಏನಾಗ್ತದ, ಅಶುದ್ಧ ಆಗ್ತದ. ಅದೇನಾಗತ್ತೆ, ಅಶುದ್ಧ ಆಗ್ತದ. ನೀವು ಸ್ವಲ್ಪ ಏನಾದ್ರೂ ಅದಕ್ಕೆ ಬಣ್ಣ ಹಾಕ್ರಿ, ಅಥವಾ ಏನಾದ್ರೂ ಒಂದು ಉಪ್ಪು, ನೀರಿಗೆ ಉಪ್ಪು ಅಥವಾ ಸಕ್ಕರೆ ಅಥವಾ ಏನಾದ್ರೂ ಹಾಕ್ರಿ, ಸೋಡಾ ಹಾಕ್ರಿ, ಅಲ್ಲಿ ನೀರು ರುಚಿ ಚೇಂಜ್ ಆಗ್ತದ, ಬಣ್ಣ ಚೇಂಜ್ ಆಗ್ತದ. ಹೌದಾ? ಹಾ, ವಾಸನೆ ಸಹ ಏನಾಗ್ತದ, ಅಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಅಶುದ್ಧ ಆಗ್ತದ. ಓಕೆ, ಸೊ ಶುದ್ಧ ನೀರು ಅಂತ ಹೇಳಿದ್ರೆ ಅಲ್ಲಿ ಬಣ್ಣ, ವಾಸನೆ, ರುಚಿ ಇರೋದಿಲ್ಲ. ನೀರಿನ ರುಚಿಗೆ ಕಾರಣ ಏನಪ್ಪಾ? ಓಕೆ, ಈಗ ನಾನು ಹೇಳ್ತೇನೆ ನೋಡಿ, ನೀವು ಸ್ಪಷ್ಟವಾಗಿ ಎಲ್ಲರೂ ಸೇರಿ ಹೇಳಿದ್ರೆ ಅದು ಕರೆಕ್ಟ್ ತಿಳಿತದ. ಇಲ್ಲಾಂದ್ರೆ ನೀವು ಗುಯ್ ಮಾಡ್ತೀರಿ. ಈಗ ನಾನು ಹೇಳ್ತೀನಿ ನೋಡಿ ಏನು ಅಂತ ಹೇಳಿ. ಓಕೆ, ಎಷ್ಟನೇದದು? ನೀರಿನ ರುಚಿಗೆ ಕಾರಣ. ಸೊ ನೀರಿನ ರುಚಿಗೆ ಕಾರಣ ಏನಪ್ಪಾ ಅಂದ್ರೆ ನೀರಿನಲ್ಲಿ ವಿಲೀನವಾಗಿರುವ ಲವಣಗಳು ಮತ್ತು ಖನಿಜಾಂಶಗಳು. ಈ ಮಳೆ ಆದಾಗ, ಬೆಟ್ಟ ಗುಡ್ಡದಲ್ಲಿ ಮಳೆ ಆದಾಗ ಅಥವಾ ನೆಲದ ಮೇಲೆ ಆ ಮಳೆ ನೀರು ಬಿದ್ದಾಗ ಮಣ್ಣಿನಲ್ಲಿರುವಂತಹ ಖನಿಜ ಲವಣಾಂಶಗಳು ಏನಿದಾವಲ್ಲ, ಅವೆಲ್ಲ ನೀರಿನಲ್ಲಿ ಬೆರೆತು ಮಿಕ್ಸ್ ಆಗಿ ಅವು ಏನಾಗ್ತಾವು, ನದಿ ಸೇರ್ತಾವ. ಹೌದಾ? ಸೊ ಆ ನದಿಗೆ ಸೇರಿದ ನೀರು ಅದೇನಾಗುತ್ತೆ, ರುಚಿಗೆ ಕಾರಣ ಆಗ್ತದೆ. ಅಲ್ಲಿ ರುಚಿ ಉತ್ಪತ್ತಿ ಆಗ್ತದೆ. ಅರ್ಥ ಆಯ್ತಲ್ಲ? ಯಾಕ ಭೂಮಿ ಮೇಲೆ ಇದ್ದಂತಹ ಎಲ್ಲ ಲವಣಾಂಶಗಳು, ಖನಿಜಾಂಶಗಳು ಅವು ನೀರಿನಲ್ಲಿ ಮಿಕ್ಸ್ ಆಗಿ ಅಲ್ಲಿ ನೀರಿಗೆ ಒಂದು ಏನಾಗುತ್ತೆ, ರುಚಿ ಸಿಗ್ತದೆ. ಆ ರುಚಿಯನ್ನು ನಾವು ಹೋಗಲಾಡಿಸಿದ್ವಿ ಅಂತ ಹೇಳಿದ್ರೆ ಏನಾಗುತ್ತೆ, ಅವಾಗ ಅದು ಶುದ್ಧ ನೀರಾಗ್ತದೆ. ನಾವು ಪ್ಯೂರಿಫೈಯರ್ ಮಾಡ್ತೇವಲ್ಲ, ನೀರನ್ನ ಫಿಲ್ಟರ್ ಮಾಡ್ತೇವೆ, ಗೊತ್ತಾ? ಫಿಲ್ಟರ್ ಮಾಡಿದಾಗ ಇದೆಲ್ಲ ಹೋಗ್ತದೆ. ನೀರಿನಲ್ಲಿ ಮಿಕ್ಸ್ ಆಗಿರುವಂತಹ, ನೀರಿನಲ್ಲಿ ವಿಲೀನ ಆಗಿರುವಂತಹ ಈ ಲವಣಾಂಶಗಳು, ಮಿನರಲ್ಸ್ಗಳು ಇವೆಲ್ಲ ಅಲ್ಲಿ ಏನಾಗ್ತದೆ, ಫಿಲ್ಟರ್ ಆದಾಗ ಹೋಗ್ತದೆ. ಅದು ಕೇವಲ ಶುದ್ಧ ನೀರು ಉಳಿತದೆ. ಬಟ್ ಅದು ಅಂತ ಶುದ್ಧ ನೀರು ಕುಡಿದ್ರೆ ನಮ್ಮ ಆರೋಗ್ಯಕ್ಕೆ ಅದು ಒಳ್ಳೇದಲ್ಲ. ನಮಗೆ ಮಿನರಲ್ಸ್ ಬೇಕು, ನೀರಿನಲ್ಲಿರುವಂತಹ ಲವಣಾಂಶಗಳು, ಖನಿಜಾಂಶಗಳು ಬೇಕೇ ಬೇಕು. ಓಕೆ, ಹಾಗಾಗಿ ಒಂದೊಂದು ಸೈಡ್ ಅಂದ್ರೆ ಒಂದು ಊರಲ್ಲಿ ಇರುವಂತ ನೀರಿನ ರುಚಿ ಇನ್ನೊಂದು ಊರಲ್ಲಿ ಇರುವ ನೀರಿನ ರುಚಿ ಬೇರೆ ಬೇರೆ ಆಗಿರುತ್ತೆ. ಯಾಕಂದ್ರೆ ಅಲ್ಲಿ ಆ ನೀರಿನಲ್ಲಿ ಕರಗಿರುವಂತಹ ಲವಣಾಂಶಗಳು, ಖನಿಜಾಂಶಗಳು, ಓಕೆ, ಮಿನರಲ್ಸ್ ಅವೆಲ್ಲ ಏನೈತಿ ಏರುಪೇರಾಗಿರ್ತಾವ. ಹಾಗಾಗಿ ನಾವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋದಾಗ ನಾವು ಆ ನೀರು ಕುಡಿದ್ರೆ ನಮಗೆ ಬೇಗನೆ ಏನಾಗ್ತದೆ, ಆರೋಗ್ಯ ಸಮಸ್ಯೆ ಆಗ್ತದೆ. ಶೀತ, ಓಕೆ, ನೆಗಡಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾಕೆ ಅಲ್ಲಿ ಇರುವಂತ ರೋಗಾಣುಗಳು ಅದ್ರೊಳಗಡೆ ಇರ್ತಾವ. ಓಕೆ, ಇಲ್ಲಿ ಇರೋದಿಲ್ಲ. ನಾವು ಅದು ರೂಢಿ ಮಾಡ್ಕೊಂಡಿದ್ದೀವಿ ನಾವು. ಹೌದಾ? ಹಾಗೆ ನಾವು ಹಿಂಬಾಲ ಏನ್ ಮಾಡ್ತೇವೆ, ಈ ಮಿನರಲ್ ವಾಟರ್ಸ್ ಬಾಟಲ್ ಅಲ್ಲಿ ತುಂಬಿಕೊಂಡು ಮನೆ ನೀರು ತಗೊಂಡು ಹೋಗ್ತೀವಿ. ಇಲ್ಲ ಅಂದ್ರೆ ನಾವು ದಾರಿ ಮಧ್ಯದಲ್ಲಿ ಶಾಪ್ ಅಲ್ಲಿ ಈ ನೀರಿನ ಬಾಟಲ್ ತಗೊಂಡು ಅದನ್ನ ಕ್ಯಾರಿ ಮಾಡ್ಕೊಂಡು ಅದನ್ನ ಕುಡ್ಕೊಂಡು ಹೋಗ್ತೀವಿ. ಅವಾಗ ಏನೂ ಆಗೋದಿಲ್ಲ ನಮಗೆ. ಯಾಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಆ ನೀರು ಪ್ಯೂರಿಫೈ ಆಗಿರುತ್ತೆ. ನೀವು ಅದನ್ನ ಹಳ್ಳಿಯಿಂದ ದಿಲ್ಲಿಗೆ ತಗೊಂಡು ಹೋಗ್ರಿ, ಆ ನೀರು ನಮಗೇನು ಪ್ರಾಬ್ಲಮ್ ಆಗೋದಿಲ್ಲ. ಅರ್ಥ ಆಯ್ತಾ? ಯಾಕಂದ್ರೆ ಟೋಟಲಿ ಪ್ಯೂರಿಫೈ ಆಗಿರುತ್ತೆ. ಓಕೆ,
ಬಟ್ ನೀವು ಬೇರೆ ಆ ಸ್ಥಳದ ನೀರು ಏನಾದ್ರು ಕುಡಿದ್ರೆ ಅಲ್ಲೇ ನಮಗೆ ಆರೋಗ್ಯ ಕಟ್ಟಿಟ್ಟ ಬುತ್ತಿ, ಆರೋಗ್ಯ ಸಮಸ್ಯೆ ಆಗೇ ಆಗ್ತದೆ, ನೆಗಡಿ ಬಂದೇ ಬಿಡುತ್ತೆ ನಮಗೆ. ಸೊ ಇದು ಕ್ಲಿಯರ್ ಆಯ್ತಲ್ಲ. ನೀರಿನ ರುಚಿಗೆ ಕಾರಣ ಏನಪ್ಪಾ ಅಂದ್ರ ಈ ಲವಣಾಂಶಗಳು, ಖನಿಜಾಂಶಗಳು ಅಲ್ಲಿ ಅದ್ರ ಒಳಗಡೆ ವಿಲೀನ ಆಗಿರ್ತಾವ ಆ ಒಂದು ಕಾರಣದಿಂದ. ನೆಕ್ಸ್ಟ್ 1 2 3 4 5 ಆಯ್ತು. ಈಗ 6ನೇದು, ಸಸ್ಯ ಮತ್ತು ಪ್ರಾಣಿಗಳ ದೇಹದಲ್ಲಿರುವ ನೀರಿನ ಪ್ರಮಾಣ ಎಷ್ಟು? ಎಷ್ಟು? 70 ಪ್ರಮಾಣದಷ್ಟು. ಓಕೆ, ಪ್ರಾಣಿ ಅಂತ ಹೇಳಿದ್ರೆ ನಾವು ಬಂದೇವ ಅದ್ರಾಗ. ಓಕೆ, ಯಾವುದು? ಸಸ್ಯ ಪ್ರಾಣಿಗಳ ದೇಹದಲ್ಲಿ ಟೋಟಲ್ 70% ನೀರಿನ ಅಂಶ ಇದ್ದೇ ಇರತ್ತೆ. ಓಕೆ, ನೀರಿಲ್ಲ ಅಂತ ಹೇಳಿದ್ರೆ ಮನುಷ್ಯ ಡಿಹೈಡ್ರೇಷನ್ ಆಗ್ತದ. ಅವಾಗ ಏನಾಗ್ತದ, ಅವನಿಗೆ ಚಕ್ರ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಸುಸ್ತ್ ಅಂತ ಅನಿಸ್ತದ, ಕೈಕಾಲು ಮುಂದಕ್ಕೆ ಕಿತ್ತಿಡ್ಲಿಕ್ಕೆ ಆಗೋದಿಲ್ಲ. ಓಕೆ, ನೀರಡಿಕೆ ನೋಡಿ, ನೀರಡಿಕೆ ಆದ ಟೈಮ್ ನಲ್ಲಿ ನಮ್ಗೆ ಏನ್ ಮಾಡ್ಲಿಕ್ಕೂ ಆಗೋದಿಲ್ಲ, ಕೆಲವ್ರಿಗೆ ಮಾತಾಡಿಸತೆ ಆಗೋದಿಲ್ಲ, ಕೈ ಎತ್ತೇನು ಕೊಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಸುಸ್ತ ಅನಿಸ್ತದ. ಯಾಕೆ? ನೀರಿನ ಪ್ರಮಾಣ ಕಡಿಮೆ ಆಗ್ಬಿಡ್ತದ. ನಮ್ಗೆ ನೀರ್ ಹೇಗೆ ಹೊರಗೆ ಹೋಗ್ತದ ನಮ್ಮ ದೇಹದಿಂದ? ಅದು ಬೆವರಿನ ಮುಖಾಂತರ ಹೋಗ್ತದ. ಮತ್ತೇನು? ಹಾ, ಈ ಕಿಡ್ನಿ ಏನ್ ಮಾಡ್ತದೆ? ಬೇಡವಾದಂತಹ ಎಲ್ಲಾ ಲವಣಾಂಶ ಇರುವಂತದ್ದು ಎಲ್ಲ ಏನೈತಿ ಹೊರಗೆ ಹಾಕ್ತದಲ್ಲ, ಅದು ಯಾವ್ದ್ರ ಮುಖಾಂತರ ಹೊರಗೆ ಆಗ್ತದ? ನೀರಿನ ಮುಖಾಂತರ ಹೊರಗೆ ಆಗ್ತದ. ಅಲ್ಲಿ ನೀರು ಹೋಯ್ತು, ಬೆವರಿನ ಮುಖಾಂತರ ನೀರು ಹೋಯ್ತು ಅಲ್ವಾ? ಸೊ ಅವಾಗ ನೀರಿನ ಪ್ರಮಾಣ ನಮ್ಮ ದೇಹದಲ್ಲಿ ಕಡಿಮೆ ಆಗ್ತದೆ. ಸೊ ಹಾಗಾಗಿ ನಾವು ಕನಿಷ್ಠ ಒಂದು ದಿನಕ್ಕೆ 5 ಲೀಟರ್ ನೀರು ಕುಡ್ಲೇಬೇಕಂತ ಹೇಳ್ತಾರೆ. ಅರ್ಥ ಆಯ್ತಾ? 5 ಲೀಟರ್ ನೀರು ಕುಡಿದ್ರೆ ನಮ್ಮ ದೇಹ 70% ಒಂದು ಬ್ಯಾಲೆನ್ಸ್ ಉಳಿಸ್ಕೊಳ್ತದ, ಇಲ್ಲಾಂದ್ರೆ ಇಲ್ಲ. ನಾವ್ ಎಷ್ಟೇ ದಪ್ಪ ಅದೀವಿ ಅಂತ ಹೇಳಿದ್ರು ನೀರಿನ ಪ್ರಮಾಣ ಕಡಿಮೆ ಆಗ್ತದ, ನಾವ್ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಶಕ್ತಿನ ಹೋಗ್ತದ ನಮ್ಗೆ. ಅರ್ಥ ಆಯ್ತು? ಕೆಲವರು ಎಷ್ಟು ಸಪೂರಾಗಿರ್ತಾರೆ, ಬಟ್ ಅವರು ತಂದರಸ್ತಾಗಿರ್ತಾರೆ. ಯಾಕಂದ್ರೆ ಸಮಯಕ್ಕೆ ಏನ್ ಮಾಡ್ತಿರ್ತಾರೆ, ಅವರು ನೀರನ್ನು ಕುಡಿತಿರ್ತಾರೆ. ನೀರು ಬಾಟಲ್ ಒಂದು ಕ್ಯಾರಿ ಇರ್ಬೇಕು ನಮ್ಮ ಕೈಯಲ್ಲಿ. ಎಲ್ಲಾದ್ರೂ ನಾವು ಹೋಗ್ತಾ ಇರ್ಬೇಕಾದ್ರೆ, ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ, ಕೆಲಸ ಕಾರ್ಯ ಮಾಡ್ತಾ ಇರ್ಬೇಕಾದ್ರೆ ನೀರ್ ಇರ್ಲೇಬೇಕು. ಆಗಾಗ ನಾವು ಸ್ವಲ್ಪ ನೀರು ಕುಡಿತಾನೆ ಇರ್ಬೇಕು. ಎಸ್ಪೆಷಲಿ ಬಿಸಿಲಲ್ಲಿ. ಬಿಸಿಲಿಗೆ ಹೋದ್ರೆ ಸೂರ್ಯನ ಶಾಖಕ್ಕೆ ನಮ್ಮ ಮೈ ಏನಾಗತ್ತೆ? ಡ್ರೈ ಆಗತ್ತೆ. ಓಕೆ, ಬೆವರು ಬಿಟ್ಟು ನಾವ್ ಏನ್ ಮಾಡ್ತೇವೆ? ನೀರನ್ನ ಖಾಲಿ ಮಾಡ್ಕೊಳ್ತೇವೆ ನಾವು. ಸೊ ಇದು 50% 40% ಹಂಗ್ ಬಂತ ಅಂತ ಹೇಳಿದ್ರೆ ನಮ್ಗೇನಾಗತ್ತೆ? ಸುಸ್ತು ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಅವಾಗ ನೀರಡಿಕೆ ಆಗ್ತದೆ, ನಮ್ಮ ಬಾಯಿ ಒಣಗ್ತದೆ, ನೀರ್ ಬೇಕೇ ಬೇಕು ಆ ಟೈಮ್ಗೆ. ಸೊ ಹಾಗಾಗಿ ಮನುಷ್ಯನ ದೇಹದಲ್ಲಿ ಆಗಿರ್ಬೋದು, ಸಸ್ಯ ಪ್ರಾಣಿಗಳ ದೇಹದಲ್ಲಿ ಆಗಿರ್ಬೋದು, ಟೋಟಲಿ ನೀರಿನ ಪ್ರಮಾಣ ಎಷ್ಟಿದೆಪ್ಪ? 70 ಇದೆ. ಈಗ ಈ ಒಂದು ಪಾಯಿಂಟ್ ನೋಡಿ, ನೀರಿಗೆ ಅನಪೇಕ್ಷಿತ ವಸ್ತುಗಳಾದ ಮಣ್ಣು, ಕಸ, ಪೇಪರ್, ಆಹಾರ ಪದಾರ್ಥಗಳು, ರಾಸಾಯನಿಕಗಳು ಮತ್ತು ಕ್ರಿಮಿನಾಶಿಗಳನ್ನ ನಾವೇನಾದ್ರು ಸೇರಿಸಿದ್ರ ಆ ನೀರ್ ಏನಾಗುತ್ತಪ್ಪ? ಆ ನೀರ್ ಏನ್ ಅನಿಸ್ಕೊಳ್ತದಂದ್ರ ಜಲಮಾಲಿನ್ಯ ಅಂತ ಅನಿಸ್ಕೊಳ್ತದ. ಓಕೆ, ಟೋಟಲಿ ನೀರ್ ಹಾಳಾದ. ಯಾಕಂದ್ರೆ ಅದರಲ್ಲಿ ಬೇಡವಾದಂತ ಎಲ್ಲಾ ವೇಸ್ಟೇಜ್ ನಾವು ಎಸೆದ್ ಬಿಟ್ಟಿದ್ದೇವೆ. ಅದು ಕುಡಿಯಕ್ಕೆ ಯೋಗ್ಯವಾದಂತಹ ನೀರು ಅಲ್ಲ. ಅಲ್ಲಿ ಲಕ್ಷಾಂತರ ರೋಗಾಣುಗಳು ಉತ್ಪತ್ತಿ ಆಗಿರ್ತಾವು. ಆ ನೀರು ಯಾವುದೇ ಕಾರಣಕ್ಕೂ ಯಾರಿಗೂ ಯೂಸ್ ಇಲ್ಲ ಅದು. ಓಕೆ, ಜಲಮಾಲಿನ್ಯ ಗೊತ್ತಾಯ್ತಲ್ಲ? ಜಲಮಾಲಿನ್ಯ ಅಂತ ಹೇಳಿದ್ರೇನು? ನೀರಿನಲ್ಲಿ ಮಣ್ಣು, ಕಸ, ಪೇಪರ್, ಆಹಾರ ಪದಾರ್ಥ, ರಾಸಾಯನಿಕಗಳು, ಕ್ರಿಮಿನಾಶಕಗಳು ಕೂಡಿರುವಂತಹ ನೀರಿಗೆ ನಾವು ಜಲಮಾಲಿನ್ಯ ಎನ್ನುತ್ತೇವೆ. ನೆಕ್ಸ್ಟ್, ಕಲುಷಿತ ನೀರಿನಿಂದ ಬರುವ ರೋಗಗಳು ಯಾವುವು? ಸೊ ನೋಡಿ, ನೀರಿನಿಂದ ನಮಗೆ ಕಲುಷಿತ ನೀರಿನಿಂದ ಬರುವಂತ ರೋಗ ಯಾವ್ದಪ್ಪ ಅಂದ್ರೆ ಕಾಲರಾ, ಅತಿಸಾರ, ಆಮಶಂಕೆ. ಓಕೆ, ಯಾವ್ಯಾವು? ಕಾಲರಾ, ಏನೋ ಅತಿಸಾರ, ಆಮಶಂಕೆ. ಸೊ ಈ ರೀತಿಯಾಗಿ ನಮಗೆ ಈ ಕಲುಷಿತ ನೀರು ಕುಡಿಯೋದ್ರಿಂದ ನಮಗೆ ತೊಂದರೆ ಉಂಟಾಗ್ತದ, ರೋಗಗಳು ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ. ಕಾಲರಾ ಆಗಿರ್ಬೋದು, ಅತಿಸಾರ ಆಗಿರ್ಬೋದು ಮತ್ತು ಆಮಶಂಕೆ ಆಗಿರ್ಬೋದು. ಇದು ಕಲುಷಿತ ನೀರು ಕುಡಿಯೋದ್ರಿಂದ ಆಗ್ತದೆ. ಹೆಚ್ಚಾಗಿ ಸಣ್ಣ ಮಕ್ಕಳು ಆರೋಗ್ಯ ತಪ್ಪಿಸ್ಕೊಳ್ತಾರೆ. ಯಾಕೆ ಪಾಪ ಅಂದ್ರೆ ಅವರು ನೀರಿಗೆ ಯಾವ್ದು ಶುದ್ಧ ಅಶುದ್ಧ ಗೊತ್ತಿರೋದಿಲ್ಲ. ಅವ್ರ ನಲ್ಲಿಯಲ್ಲಿರುವಂತ ನೀರನ್ನು ಕುಡಿತಾರೆ. ಯಾರು ಕುಡಿದಿಟ್ಟು ಏನಾದ್ರು ವೇಸ್ಟೇಜ್ ನೀರ್ ಇರ್ತದ ಅದನ್ನ ತಗೊಂಡ್ ಬಾಯಿಗೆ ಹಾಕೋತಿರ್ತಾರ. ಬಟ್ ಏನ್ ಕೈ ಸಿಗ್ತದ ಅವ್ರು ಏನ್ ಮಾಡ್ತಾರೆ? ಕುಡಿತಾರೆ. ಅದು ಕಲುಷಿತ ನೀರು ದೇಹಕ್ಕೆ ಹೋಗ್ತದ. ಅವಾಗ ಅವ್ರಿಗೆ ಆರೋಗ್ಯ ಖಂಡಿತವಾಗಿ ಬಂದೇ ಬರ್ತದೆ, ಅನಾರೋಗ್ಯ ಆಗ್ತದೆ. ನಾವು ತಿಳಿದವ್ರು ನಾವೇನ್ ಮಾಡ್ತೇವೆ? ಚೆನ್ನಾಗಿ ಚಲೋ ನೀರು ಕುಡಿತೇವೆ, ಹಿಂಗಾಗಿ ಏನು ಅನ್ನೋದಲ್ಲ, ನಮ್ಗೇನು ಆಗೋದೇ ಇಲ್ಲ. ಸಮ್ಟೈಮ್ಸ್ ಆಗ್ತದೆ. ಅದೇ ಹೇಳಿದ್ನಲ್ಲ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋದಾಗ ಅಲ್ಲಿ ನೀರು ಕಲುಷಿತ ಅಂತಾರೆ ಆಗ್ತದೆ. ಎಸ್ಪೆಷಲಿ ಕೆರೆ ನೀರುಗಳಾಗಿರ್ಬೋದು, ಕಿನಾಲ್ ನೀರಾಗಿರ್ಬೋದು, ಓಕೆ, ಹೊಳೆ ನೀರಾಗಿರ್ಬೋದು, ಇವು ನೀರು ಶುದ್ಧ ನೀರಲ್ಲ.
ಅಲ್ಲಿ ಸುಮಾರು ಎಲ್ಲ ಮಿಕ್ಸ್ ಆಗಿರ್ತದ, ಕಲುಷಿತ ಆಗಿರ್ತದೆ. ಅಂತ ನೀರ್ ನಾವು ಕುಡಿದ್ರೆ ಗ್ಯಾರಂಟಿ ಈ ಮೂರಾಗ ಒಂದ್ ಆಗೇ ಆಗ್ತದ ನಮಗೆ. ಅರ್ಥ ಆಯ್ತು? ಈಗ ನೆಕ್ಸ್ಟ್, ಸೊಳ್ಳೆಗಳಿಂದ ಹರಡುವ ರೋಗ ಯಾವುದು? ಮಲೇರಿಯಾ. ಯಾವುದು? ಮಲೇರಿಯಾ. ಓಕೆ, ಮತ್ಯಾವ್ದು? ಡೆಂಗು. ಸುಮಾರು ಈಗ ಅನ್ಕೊಂಡು ಲೆಕ್ಕನೇ ಇಲ್ಲ. ಮೊದಲು ಹೇಳ್ತಿದ್ವಿ ನಾವು ಇದನ್ನ ಒಂದ್ 10-20 ವರ್ಷದಿಂದ ಸೊಳ್ಳೆಯಿಂದ ಒಂದೇ ರೋಗ ಬರ್ತಿತ್ತು ಅಂತ ಹೇಳ್ತಿದ್ವಿ, ಯಾವ್ದು? ಮಲೇರಿಯಾ ಅಂತ ಹೇಳಿ. ಈಗ ಅದಕ್ಕಿಂತ ಡೇಂಜರ್ ಏನಾಗಿದಾವ ಕಾಯಿಲೆಗಳು ಬಂದಿದಾವ. ಮಲೇರಿಯಾ, ಡೆಂಗು, ಚಿಕನ್ ಗುನ್ಯಾ, ಓಕೆ, H1N1, ಹಂದಿ ಜ್ವರ ಅಂತ ಸುಮಾರು ಅದಾವ. ಓಕೆ, ಸುಮಾರು ಕಾಯಿಲೆಗಳು ಇವತ್ತು ಸೊಳ್ಳೆಗಳಿಂದ ಬರ್ತಾ ಇದ್ದಾವೆ. ಆದ್ರೆ ತುಂಬಾ ಡೇಂಜರ್ ಅಂದ್ರೆ ಮಲೇರಿಯಾ, ಡೆಂಗು. ಸೊ ಮಲೇರಿಯಾ ರೋಗವನ್ನು ಹರಡುವ ಸೊಳ್ಳೆ ಯಾವುದು ಹೇಳಿ? ಏನು? ಅನಾಫಿಲಿಸ್. ಏನದು? ಅನಾಫಿಲಿಸ್ ಹೆಣ್ಣು ಸೊಳ್ಳೆ. ಯಾವುದು? ಇದು ಹೆಣ್ಣು ಸೊಳ್ಳೆ. ಇದು ನೋಡ, ಅದು ನಮ್ಗೆ ಹೆಂಗ್ ಗೊತ್ತಾಗ್ತದ ಅದು ಬಂದು ಕಡಿವಾಗದೆ ಹೆಣ್ಣು ಐತೋ ಗಂಡ ಐತೆ ಅಂತ ಹೇಳಿ ಅಲ್ವಾ? ಆದ್ರೆ ಮಲೇರಿಯಾ ಬರಕ್ ಮೇನ್ ಕಾರಣ ಈ ಅನಾಫಿಲಿಸ್ ಅನ್ನುವಂತ ಹೆಣ್ಣು ಸೊಳ್ಳೆ. ನೆಕ್ಸ್ಟ್ ಏನು? ಮಲೇರಿಯಾ ರೋಗವು ಈ ರೋಗಾವಿನಿಂದ ಬರ್ತದೆ. ಅಂದ್ರೆ ಈ ಹೆಣ್ಣು ಸೊಳ್ಳೆ ಏನಿದೆ ಅಲ್ಲ, ಅನಾಫಿಲಿಸ್ ಅನ್ನುವಂಥದ್ದು, ಇದು ಕಚ್ಚುವುದರಿಂದ ಇದರ ದೇಹದಲ್ಲಿರುವಂತ ಒಂದು ರೋಗಾಣು, ಓಕೆ, ಯಾವುದು? ರೋಗಾಣು. ಆ ರೋಗಾಣುವಿನಿಂದ ನಮಗೇನಾಗ್ತದೆ, ಅದು ನಮ್ಮ ದೇಹ ಸೇರ್ಕೊಂಡು ನಮಗೆ ಮಲೇರಿಯಾ ಅನ್ನುವಂತ ಒಂದು ರೋಗ ಬರ್ತದೆ. ಸೊ ಈ ಒಂದು ಅನಾಫಿಲಿಸ್ ಹೆಣ್ಣು ಸೊಳ್ಳೆಯ ದೇಹದಲ್ಲಿರುವಂತ ರೋಗಾಣು ಯಾವುದಪ್ಪ? ಅದು ಪ್ಲಾಸ್ಮೋಡಿಯಂ. ಯಾವುದು? ಪ್ಲಾಸ್ಮೋಡಿಯಂ. ಓಕೆ, ಸೊ ಈ ಒಂದು ರೋಗಾಣು ಈ ಹೆಣ್ಣು ಸೊಳ್ಳೆ ಯಾವುದು? ಅನಾಫಿಲಿಸ್ ಅನ್ನುವಂತ ಹೆಣ್ಣು ಸೊಳ್ಳೆಯ ದೇಹದಲ್ಲಿರ್ತದ. ಅದು ನಮಗೆ ಕಚ್ತದಲ್ಲ, ಸೊ ಅದರ ಸೋಂಕು ಅದು ನಮ್ಮ ದೇಹಕ್ಕೆ ಏನು ಈ ಪ್ಲಾಸ್ಮೋಡಿಯಂ ಅಂತ ಏನಿದೆಯಲ್ಲ, ಇದು ನಮ್ಮ ದೇಹವನ್ನು ಹೋಗ್ತದ. ಇದು ನೇರವಾಗಿ ನಮ್ಮ ರಕ್ತವನ್ನು ಸೇರ್ತದ. ಈ ರಕ್ತದಲ್ಲಿ ಸೇರಿದಾಗ ಇದು ಒಂದಕ್ಕೆ ಡಬಲ್ ಆಗ್ತಾ ಹೋಗ್ತದ ರೋಗಾಣು. ಹಾಗಾಗಿ ನಮಗೆ ಈ ಒಂದು ಮಲೇರಿಯಾ ಅಂಟಿಕೊಂಡು ಬಿಡುತ್ತೆ. ಓಕೆ, ಇದು ವಾಸಿ ಮಾಡ್ಕೊಳ್ಳಿಕ್ಕೆ ಮತ್ತೆ ನಮಗೇನಾಗ್ತದೆ, ಸುಮಾರು ಟೈಮ್ ತಗೊಳ್ತದೆ. ಓಕೆ, ಸೊ ಆಂಟಿಬಯೋಟಿಕ್ ಬೇಕಲ್ಲ, ಇದ್ರದ್ದು ಆಂಟಿಬಯೋಟಿಕ್ ಬೇಕು ಮಲೇರಿಯಾದ. ಸೊ ಅದು ಸುಮಾರು ನಮಗೇನಾಗ್ತದೆ, ಟೈಮ್ ತಗೊಳ್ತದೆ ಆ ದೇಹದಿಂದ ಅದನ್ನ ನಾಶ ಮಾಡಲಿಕ್ಕೆ. ನಮ್ಮ ದೇಹದಲ್ಲಿರುವ ರೋಗ ನಿರೋಧಕ ಶಕ್ತಿ ಏನಿದೆ ಇದನ್ನ ಹೊಡೆದೊಡಿಸ್ಲಿಕ್ಕೆ, ಇದನ್ನ ಸಾಯಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವಾಗ ಆಂಟಿಬಯೋಟಿಕ್ ನಮಗೆ ಬೇಕಾಗ್ತದೆ. ನಾವು ಹಾಸ್ಪಿಟಲೈಸ್ ಆಗಲೇಬೇಕಾಗ್ತದೆ. ಓಕೆ, ಮಲೇರಿಯಾ ರೋಗದ ಲಕ್ಷಣಗಳು. ಮಲೇರಿಯಾ ರೋಗದ ಲಕ್ಷಣಗಳು ಏನೇನಾಗ್ತದೆ? ಈ ಮಲೇರಿಯಾ ರೋಗ ನಮಗೆ ಬಂದತ್ತೆ ಈ ಮಲೇರಿಯಾ ರೋಗ ನಮಗ್ ಬಂದತ್ತಪ್ಪ ಅಂತ ನಮಗ್ ಗೊತ್ತಾಗೋದು ಹೆಂಗಪ್ಪ ಅಂತ ಹೇಳಿದ್ರೆ, ಅದು ಅತಿ ಜ್ವರ. ಏನಾಗ್ತದ? ಅತಿಯಾದ ಜ್ವರ ನಮಗ ಕಾಣಿಸ್ಕೊಳ್ತದ. ಥಂಡಿ ಜ್ವರ ಅದು. ಮತ್ತೇನ? ಮೈ ನಡುಕೋದು. ಥಂಡಿ ಅದ ಹೇಳಿದ್ನಲ್ಲ, ಮೈ ನಡುಕ್ತದ, ಮೈ ನಡುಕ. ಓಕೆ, ನೆಕ್ಸ್ಟ್ ಏನಾಗ್ತದ? ವಾಂತಿ. ನೆಕ್ಸ್ಟ್ ತಲೆನೋವು. ಹೌದಾ? ಸಿಕ್ಕಡ ತಲೆ ಬಿಚ್ಚಿ ಬಿದ್ದಂಗ ಆಗ್ತದ, ಅಷ್ಟು ತಲೆ ನೋವಾಗ್ತದ. ವಾಂತಿ, ಹೊಳೆ ಮೈ ನಡುಗೋದು, ಅತಿಯಾದ ಜ್ವರ ಬರೋದು, ಇದೆಲ್ಲ ಆಗ್ತದ. ಚೆನ್ನಾಗಿ ಕ್ಲಿಯರ್ ಆಯ್ತು. ನೆಕ್ಸ್ಟ್ ಜಲಚರ. ಏನಿದು? ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್, ಜಲಚರ ಸಂತತಿಗಳ ನಾಶಕ್ಕೆ ಕಾರಣ ಏನು? ಕಲುಷಿತ ನೀರಿನಿಂದ. ಕಲುಷಿತ ನೀರು. ಕಲುಷಿತ ನೀರು ಅಂತ ಹೇಳಿದ್ರೇನು? ಇಲ್ಲಿ ಆಗಿದೆಯಲ್ಲ ಜಲಮಾಲಿನ್ಯ, ಮಣ್ಣು, ಕಸ, ಪೇಪರ್, ಆಹಾರ ಪದಾರ್ಥ, ರಾಸಾಯನಿಕ ಮತ್ತು ಕ್ರಿಮಿನಾಶಕಗಳು ಎಲ್ಲ ಸೇರಿದಾಗ ಅಲ್ಲಿ ಕಲುಷಿತ ನೀರು ಆಗ್ತದ. ಆ ಕಲುಷಿತ ನೀರಿನಿಂದ ಅಲ್ಲಿ ಜಲಚರ ಪ್ರಾಣಿ ಪಕ್ಷಿಗಳು ಏನಿರ್ತಾವಲ್ಲ, ಮೀನು, ಆಮೆ, ಜೀವಿಗಳು ಏನದಾವಲ್ಲ, ಓಕೆ, ಇವೆಲ್ಲ ಕಲುಷಿತ ನೀರಿನಿಂದ ಇವುಗಳ ಸಂತತಿ ನಾಶ ಆಗ್ತಾ ಇದೆ. ಓಕೆ,
ಯಾಕಂದ್ರೆ ಕಲುಷಿತ ನೀರಿನಲ್ಲಿ ಸುಮಾರು ರೋಗಾಣುಗಳು ಇರ್ತಾವ. ಆ ರೋಗಾಣುದಿಂದ ಈ ಮೀನಾಗಿರ್ಬೋದು, ಆಮೆ ಆಗಿರ್ಬೋದು, ಬೇರೆ ಬೇರೆ ಎಲ್ಲ ಏನೋ ಕ್ರಿಮಿ ಕೀಟಗಳಾಗಿರ್ಬೋದು, ಅವು ಅದ್ರ ಮೇಲೆ ಅಟ್ಯಾಕ್ ಮಾಡಿ ಅವನ್ನ ಏನ್ ಮಾಡ್ತಾವ, ಸಾಯಿಸ್ತಾವ. ಓಕೆ, ಸೊ ಎಸ್ಪೆಷಲಿ ನಾವ್ ಏನ್ ಹಾಕ್ಬಾರ್ದು ಅಂತ ಹೇಳಿದ್ರೆ, ಇನ್ನು ಕಸ ಕಡ್ಡಿ, ಪೇಪರ್ ಏನಾರ ಹಾಕ್ಬೋದು, ಆಹಾರನು ಹಾಕ್ಬೋದು. ರಾಸಾಯನಿಕ ಮತ್ತು ಕೀಟನಾಶಕಗಳನ್ನ ಹಾಕಿದ್ರೆ ನೀರ್ ವಿಷ ಆಗ್ತದ. ಆ ನೀರ್ ವಿಷ ಆಗೋದ್ರಿಂದ ಏನಾಗತ್ತೆ, ಅಲ್ಲಿರುವಂತ ಜಲಚರಗಳು ಸತ್ತೇ ಹೋಗ್ತಾವ. ಸೊ ಅದು ಕಲುಷಿತ ನೀರ್ ಆಗ್ತದ, ಅದು ಜಲಮಾಲಿನ್ಯ ಕಾರಣ ಆಗ್ತದ. ಅಂಡ್ ಲಾಸ್ಟ್ ಟಾಪಿಕ್ ಯಾವುದು? ಸೊಳ್ಳೆಗಳ ಸಂತತಿ ಹೆಚ್ಚಳವಾಗುವ ಆಕಾರ ಯಾವುದು? ನಿಂತ ನೀರು. ಯಾವುದು? ಎಲ್ಲಿ ನೀರು ನಿಂದಿರ್ತದ ಅಲ್ಲಿ ಕೋಟ್ಯಾಂತರ ಸೊಳ್ಳೆಗಳು ಉತ್ಪತ್ತಿ ಆಗ್ಲಿಕ್ಕೆ ಕಾರಣ ಆಗ್ತದೆ. ಓಕೆ, ಯಾಕಂದ್ರೆ ಮಳೆ ನೀರು ಅಲ್ಲಲ್ಲಿ ನಿಲ್ತದ. ನೀರು ಹರಿಯುವ ನೀರಲ್ಲಿ ಈ ಸೊಳ್ಳೆ ತನ್ನ ಸಂತತಿಯನ್ನ ಉತ್ಪಾದನೆ ಮಾಡೋದಿಲ್ಲ, ಮೊಟ್ಟೆ ಹಾಕೋದಿಲ್ಲ. ಅದು ಎಲ್ಲಿ ನೀರು ನಿಲ್ತದ, ಎಕ್ಸ್ಪೆಷಲಿ ಎಲ್ಲಿ ನಿಲ್ತದ ನೀರು? ಈ ಕೊಬ್ಬರಿ ಚಿಪ್ ನಾವೇನೈತಿ, ತೆಂಗಿನಕಾಯಿ ನೀರು ಕುಡೋದಕ್ಕೆ ಏನೈತಿ ಒಗ್ದಿರ್ತೀವಿ, ಅದ್ರಾಗ ನೀರು ಜಮಾ ಆಗ್ತದ. ಯಾವ್ದೋ ಪ್ಲಾಸ್ಟಿಕ್ ಬಾಟಲ್ ಒಗ್ದಿರ್ತೀವಿ, ಅಲ್ಲಿ ನೀರು ಜಮಾ ಆಗ್ತದ. ಟೈರ್ ಒಗ್ದಿರ್ತೀವಿ, ಅಲ್ಲಿ ನೀರು ಜಮಾ ಆಗ್ತದ. ಹೌದಾ? ದೊಡ್ಡ ದೊಡ್ಡ ಬ್ಯಾರಲ್ಗಳನ್ನ ನಮಗೆ ವೇಸ್ಟೇಜ್ ಅಂತ ಹೇಳಿ ಎಲ್ಲೆಲ್ಲೋ ಒಂದು ಮೂಲ್ಯಾಗ ಇಟ್ಟಿರ್ತೀವಿ, ತಗಡಿನ ಮ್ಯಾಗ ಇಟ್ಟಿರ್ತೀವಿ. ಸೊಳ್ಳೆಗಳು ತನ್ನ ಸಂತತಿಯನ್ನ ದ್ವಿಗುಣ ಮಾಡ್ತದ. ಹಾಗಾಗಿ ನಮಗೆ ಸೊಳ್ಳೆ ಮಳೆಗಾಲದಲ್ಲಿ ನೋಡಿ ಸೊಳ್ಳೆಗಳು ಜಾಸ್ತಿ. ಓಕೆ, ಮತ್ತೆ ಸಿಟಿಗಳಲ್ಲಿ ನಾವು ಏನು ಚರಂಡಿಗಳನ್ನ ಮಾಡಿರ್ತೀವಿ, ಅಲ್ಲೆಲ್ಲಿ ನೀರ್ ನಿಂತ್ಕೊಳ್ತ ಅಂತ ಹೇಳಿದ್ರೆ, ಹೊಲಸು ನೀರ್ ಎಲ್ಲ ನಿಂತ್ಕೊತಂದ್ರ ಅಲ್ಲಿ ಈ ಸೊಳ್ಳೆಗಳು ಉತ್ಪಾದನೆ ಆಗ್ತಾವ. ಹಾಗಾಗಿ ಅವನ್ನೆಲ್ಲ ನಾವು ಕಂಟ್ರೋಲ್ ಇಟ್ಕೋಬೇಕು. ಈ ಎಲ್ಲ ನಾವೇನ್ ವೇಸ್ಟೇಜ್ ಇಟ್ಟಿರ್ತೀವಲ್ಲ, ನೀರ್ ನಿಂದ್ರುವಂಗ ಏನ್ ಇಟ್ಟಿರ್ತೀವಲ್ಲ, ಅವನ್ನೆಲ್ಲ ಏನ್ ಮಾಡ್ಬೇಕು, ಡಬ್ ಹಾಕ್ಬೇಕು. ನಾವು ನೀರ್ ಇತ್ತಂದ್ರ ಅದ್ ಚೆಲ್ಬೇಕು, ವೇಸ್ಟ್ ಮಾಡ್ಬೇಕು. ಅದನ್ನೆಲ್ಲ ಇಟ್ಕೊಂಡ್ ಕೂತ್ರೆ ಅದ್ರ ಖಂಡಿತವಾಗಿ ನಮ್ಗೆ ಏನಾಗ್ತದೆ, ಸೊಳ್ಳೆ ಉತ್ಪಾದನೆ ಆಗ್ಲಿಕ್ಕೆ ಕಾರಣ ಆಗ್ತದೆ. ಬಾಲ್ಹುಳ ಓಡಾಡ್ತಿರ್ತಾವ ನೋಡಿ ನೀರಲ್ಲಿ, ಅವು ಏನವು ಸೊಳ್ಳೆ, ಅವು ಸೊಳ್ಳೆ ಮರಿಯವು. ಅವ ನಂತರ ಏನೈತಿ, ಅವಕ್ಕೆ ರೆಕ್ಕೆ ಪುಕ್ಕ ಬಂದು ಅದು ಹಾರ ನಮ್ಮ ಹತ್ರ ಬರ್ತದೆ. ಅಂಡರ್ಸ್ಟ್ಯಾಂಡ್? ಸೊ ಈ ರೀತಿಯಾಗಿ ನೀರಿನ ಒಂದು ವಿಶೇಷತೆ ಬಗ್ಗೆ ನಾವು ಎಲ್ಲ ತಿಳ್ಕೊಂಡಿವಿ. ಒಮ್ಮೆ ನಾವು ತಿಳ್ಕೊಂಡ್ಬಿಡೋಣ ಇದನ್ನ, ರಿವಿಷನ್. ಸೊ ವರ್ಷವಿಡೀ ನೀರಿನ ಲಭ್ಯತೆಗಾಗಿ ನದಿಗೆ ಅಡ್ಡಲಾಗಿ ಕಟ್ಟುವುದು ಏನಪ್ಪಾ? ಜಲಾಶಯ ಅಥವಾ ಆಣೆಕಟ್ಟು. ಜನರು ನೀರಿನಲ್ಲಿ ಅತಿ ದೂರದ ಸಂಚಾರಕ್ಕೆ ಬಳಸುವುದೇನೋ? ನೀರಿನಲ್ಲಿ ಸ್ವಲ್ಪ ದೂರದ ಪ್ರಯಾಣ ಮತ್ತು ಮೀನು ಹಿಡಿಲಿಕ್ಕೆ ಬಳಸುವುದೇನೋ? ಬಣ್ಣ, ವಾಸನೆ, ರುಚಿ ಇಲ್ಲದಿರುವುದು ಯಾವುದಕ್ಕ? ಶುದ್ಧ ನೀರು. ನೀರಿನ ರುಚಿಗೆ ಕಾರಣ ಏನೋ? ನೀರಿನಲ್ಲಿ ಕರಗಿರುವ ಲವಣಗಳು, ಖನಿಜಾಂಶಗಳು. ಸಸ್ಯ ಪ್ರಾಣಿಗಳ ದೇಹದಲ್ಲಿರುವ ನೀರಿನ ಪ್ರಮಾಣ ಎಷ್ಟು? ನೀರಿಗೆ ಅನಪೇಕ್ಷಿತವಾದಂತ ವಸ್ತುಗಳು ಯಾವುದು? ಮಣ್ಣು, ಕಸ, ಪೇಪರ್, ಆಹಾರ ಪದಾರ್ಥ, ರಾಸಾಯನಿಕ ಮತ್ತು ಕ್ರಿಮಿನಾಶಕಗಳು ಸೇರೋದಕ್ಕೆ ಏನಂತೀವಿ? ಕಲುಷಿತ ನೀರಿನಲ್ಲಿ ಬರುವ ರೋಗಗಳು ಯಾವುವು? ಕಾಲರಾ, ಅತಿಸಾರ, ಆಮಶಂಕೆ. ಹೌದಾ? ಸೊಳ್ಳೆಗಳಿಂದ ಹರಡುವ ರೋಗ ಯಾವುದು? ಮಲೇರಿಯಾ, ಡೆಂಗು, H1N1 ಮುಂತಾದವುಗಳು. ಮಲೇರಿಯಾ ರೋಗವನ್ನು ಹರಡುವ ಸೊಳ್ಳೆ ಯಾವುದು? ಅನಾಫಿಲಿಸ್ ಅನ್ನುವಂತ ಹೆಣ್ಣು ಸೊಳ್ಳೆ. ಈ ಮಲೇರಿಯಾ ರೋಗ ಈ ರೋಗಾವಿನಿಂದ ಬರುತ್ತದೆ. ಈ ಅನಾಫಿಲಿಸ್ ಹೆಣ್ಣು ಸೊಳ್ಳೆಯ ದೇಹದಲ್ಲಿರುವ ಪ್ಲಾಸ್ಮೋಡಿಯಂ ಏನಿದೆಯಲ್ಲ ರೋಗಾಣು, ಅದರಿಂದ ನಮಗ ಮಲೇರಿಯಾ ಬರ್ತದ. ನೆಕ್ಸ್ಟ್, ಮಲೇರಿಯಾ ರೋಗದ ಲಕ್ಷಣಗಳೇನು? ಜ್ವರ, ಮೈ ನಡುಕ, ವಾಂತಿ, ತಲೆನೋವು ಹಿಂಗ್ ಬಂತಂದ್ರ ಮಲೇರಿಯಾ ಬಂದಿದೆ ಅಂತ. ಜಲಚರ ಸಂತತಿಗಳ ನಾಶಕ್ಕೆ ಕಾರಣ